ನಮಸ್ತೆ ಸರ್. ನಮಸ್ತೆ. ಈ ದಿನದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಇದು ನಮ್ಮ ಭಾರತ ದೇಶದ ಸುವರ್ಣ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ರಾಮ ಅನ್ನೋದು ಒಂದು ದೇಶದ 130 ಕೋಟಿ ಜನರ ಶಕ್ತಿ ಅಂತಿದೆ. 130 ಕೋಟಿ ಜನ ಇವತ್ತು ನಾವು ಭಾರತ ದೇಶದಲ್ಲಿ ಇದ್ದೀವಿ. ಎಲ್ಲರೂ ಇಷ್ಟಪಡ್ತಂಥದ್ದು ರಾಮ ಅನ್ನೋದು ಬೇಕು. ರಾಮನಿಲ್ಲದೆ ಏನೂ ಇಲ್ಲ. ರಾಮ ಇದ್ದರೆ ಎಲ್ಲ. ರಾಮನ ಜಪ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಶಕ್ತಿ. ಪ್ರತಿ ಮನೆಯಲ್ಲೂ ರಾಮನ ಜಪ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಸುಸಂದರ್ಭಕ್ಕೋಸ್ಕರ ಶತಮಾನಗಳಿಂದ ಹಿಂದೂಗಳು ಕಾಯ್ತಾ ಇದ್ರು ಅಂದ್ರೆ ತಪ್ಪಾಗಲ್ಲ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಹೌದು, 500 ವರ್ಷಗಳಿಂದ ತಪಸ್ಸನ್ನು ಮಾಡಿದ್ದಾರೆ. ನಮ್ಮ ಇಲ್ಲಿ ರಾಮ ಮಂದಿರ ಬರಬೇಕು, ರಾಮಲಲ್ಲ ಅನ್ನೋದು ಇಲ್ಲಿ ಕೂರಬೇಕು ಅನ್ನೋದೊಂದು 500 ವರ್ಷಗಳ ಶಪಥ. ಅದನ್ನು 30 ವರ್ಷದಿಂದ ಹೆಚ್ಚು ಮುನ್ನೆಲೆಗೆ ತಂದಂಥ ನಮ್ಮ ಅಡ್ವಾಣಿಜಿಯವರು ರಾಮರಥವನ್ನು ಮಾಡಿ ಯಾವತ್ತು ಇಳಿದ್ರು ರೋಡಿಗೆ, ಅವತ್ತಿಂದ ಇದಕ್ಕೆ ಹೆಚ್ಚು ಬೇಡಿಕೆ ಬರ್ತಾ ಹೋಯಿತು. ಸೊ ಇವತ್ತು ಅದು ಈಡೇರಿದೆ ಅಂತ ಹೇಳ್ತೀನಿ. ಅದೇ ರೀತಿ ನಮ್ಮ ಮೋದಿಜಿಯವರು ರಾಮನ ಭಕ್ತನಾಗಿ, ರಾಮನ ಒಬ್ಬ ರೂಪವಾಗಿ ಇವತ್ತು ಆ ಒಂದು ಕಾರ್ಯವನ್ನು ಮುಂದೆ ನಿಂತು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಹೆಮ್ಮೆ ವಿಚಾರ. ಓಕೆ ಸರ್, ಇವಾಗ ಹಲವಾರು ವಿಶೇಷತೆಗಳನ್ನ ಒಳಗೊಂಡಿದೆ. ಅಂದ್ರೆ ಅಯೋಧ್ಯೆ ಅನ್ನುವಂತಹ ಪುಟ್ಟ ಊರಾಗಿತ್ತು ಮೊದಲು, ಈಗ ಅದೇ ಅಭಿವೃದ್ಧಿ ಆಗ್ತಾ ಇದೆ. ಅಯೋಧ್ಯೆ ಅನ್ನೋದೇ ಅಭಿವೃದ್ಧಿ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅದೇ ಒಂದು ರಾಮನ ಶಕ್ತಿ. ರಾಮ ಅನ್ನೋ ಒಂದು ಹೆಸರಲ್ಲೇ ಎಲ್ಲ ಇದೆ. ಪ್ರಪಂಚದ ಯಾವುದು ಮೂಲೆಯಲ್ಲೂ ಇವತ್ತು ರಾಮನ ಹೆಸರು ಉಲ್ಲೇಖ ಆಗ್ತಾ ಇದೆ. ಅದನ್ನು ಮಾಡಬೇಕು ಅನ್ನೋ ಉದ್ದೇಶ ಇರಬೇಕು. ಆ ಉದ್ದೇಶ ನಮ್ಮ ಪ್ರಧಾನಿಯವರಿಗಿದೆ. ಅದನ್ನು ಅವ್ರು ಮಾಡ್ತಾ ಇದ್ದಾರೆ, ಮುಂದೆ ಕೂಡ ಮಾಡ್ತಾರೆ ಅನ್ನೋ ನಮಗೆ ಧೈರ್ಯ ಕೂಡ ಇದೆ. ರಾಮ ಮಂದಿರದಲ್ಲಿ ಹಲವಾರು ವಿಶೇಷತೆಗಳಿದೆ. ನಮ್ಮ ಕರ್ನಾಟಕದ ಶಿಲ್ಪಿ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ದೇಶದ ಮೂಲೆಯಿಂದ ಇವತ್ತು ದೇಣಿಗೆ ಬರ್ತಾ ಇದೆ. ಯಾರು ಅವ್ರನ್ನ ಹೋಗಿ ನಮಗೆ ದೇಣಿಗೆ ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ. ಆದರೆ ರಾಮ ಭಕ್ತರು ಪ್ರತಿಯೊಂದನ್ನು ತಂದು ಕೊಡ್ತಾ ಇದ್ದಾರೆ. ಅದೇ ರೀತಿ ಶಿಲೆ ವಿಚಾರದಲ್ಲಿ ಬಂದಾಗ ನಮ್ಮ ಕರ್ನಾಟಕದ ಕಪ್ಪು ಶಿಲೆ ಇವತ್ತು ರಾಮನಲ್ಲ ಮೂರ್ತಿಯಾಗಿ ಕೂರ್ತಾ ಇದೆ. ಇದು 1000 ವರ್ಷಗಳವರೆಗೂ ಇರಬೇಕು ಅನ್ನೋದು ಅವರ ಕನಸು. ಹಾಗಾಗಿ ಅದು ಕರ್ನಾಟಕದಾಗಿರ್ಬೋದು, ಬೇರೆ ರಾಜ್ಯದಾಗಿರ್ಬೋದು, ಎಲ್ಲಿದು ಅನ್ನೋದು ಮುಖ್ಯ ಅಲ್ಲ. ರಾಮನ ಶಿಲೆ ಇವತ್ತು ಕೂರ್ತಾ ಇದೆ ಅನ್ನೋದೇ ನಮಗೆ ಸಂತೋಷ. ಕರ್ನಾಟಕದಿಂದ ಆಗಿರೋದು ನಮ್ಗೆ ಇನ್ನೂ ಸಂತೋಷ. ಆದರೆ ಎಲ್ಲ ಕಡೆಯಿಂದ ಬರುತ್ತೆ. ಇದು ಬರೀ ಕರ್ನಾಟಕದ ರಾಮ ಮಂದಿರ ಅಲ್ಲ, ಇದು ದೇಶದ ಹೆಮ್ಮೆಯ ರಾಮ ಮಂದಿರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗ ಏನು ರಾಮ ಮಂದಿರದಲ್ಲಿ ಏನಾಗ್ತಾ ಇದೆ ಅಂತ, ಮಣ್ಣು ಒಂದ್ ಕಡೆಯಿಂದ ತರ್ತಾ ಇದ್ದಾರೆ, ಅಥವಾ ನೀರು ಒಂದ್ ಕಡೆಯಿಂದ ತರ್ತಾ ಇದ್ದಾರೆ. ಹಾಗೆ ಹಲವಾರು ವಿಚಾರಗಳನ್ನ ಅಲ್ಲಿ ರಾಮ ಮಂದಿರದಲ್ಲಿ ನಡೀತಾ ಇದೆ. ಅಂದ್ರೆ ಇಡೀ ದೇಶದ ವೈವಿಧ್ಯತೆಯನ್ನ ಸಾರ್ತಾ ಇದೆ ಅನ್ನುವಂತ ಹೇಳಿದ್ರೆ ತಪ್ಪಾಗಲ್ಲ. ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ದೇಶ ಇರೋದು ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನೇ ನಾವು ಸಾರಕ್ಕೆ ಹೊರಟಿರೋದಂಥದ್ದು. ನಮ್ಮಲ್ಲಿ ನಾವು ಬರೀ ರಾಮ ಭಕ್ತರು ಮಾತ್ರ ಇರಬೇಕು ಅಂತ ನಾವೆಲ್ಲೂ ಹೇಳಲಿಲ್ಲ. ನಮ್ಮ ದೇಶ ಇರತಕ್ಕಂಥದ್ದು ಎಲ್ಲರನ್ನೂ ಒಟ್ಟುಗೂಡಿಸಿ ಕರ್ಕೊಂಡು ಹೋಗಬೇಕು. ರಾಮನ ಧ್ಯೇಯ ಕೂಡ ಅದೇ ಇರೋದು. ನಾನು ಒಬ್ಬನೇ ಇರಬೇಕು ಅನ್ನೋ ಒಂದು ಆ ಥರದ ರಾಮನ ಆಶಯಗಳೇನಿತ್ತು, ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನ ಸುತ್ತಮುತ್ತಲಿನವರು ಚೆನ್ನಾಗಿರಬೇಕು ಅನ್ನೋದೇ ರಾಮನ ಧ್ಯೇಯ ಇತ್ತು. ಇಡೀ ಜಗತ್ತಿಗೆ ಮಾದರಿ ರಾಜನಾಗಿ ಬದುಕಿದವನು ರಾಮ. ಹಾಗಾಗಿ ನಾವು ಇದನ್ನು ರಾಮ ಮಂದಿರ ಅನ್ನೋದು ಬರೀ ಅಯೋಧ್ಯೆಯಲ್ಲಿ ಇದೆ ಅನ್ನೋದಕ್ಕೋಸ್ಕರನೇ ಅಂತ ನಾವು ತಿಳ್ಕೊಬಾರ್ದು. ರಾಮ ಹುಟ್ಟಿದ ಜಾಗ, ಅದಕ್ಕೋಸ್ಕರ ಅದನ್ನು ಪವಿತ್ರ ಸ್ಥಳವಾಗಿ ನಾವು ನೋಡ್ತೀವಿ ವಿನ ರಾಮ ಪ್ರತಿ ಮನೆಯಲ್ಲೂ ಇರಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಅಂತ. ವಿರೋಧ ಪಕ್ಷದ ಬಗ್ಗೆ ಮಾತನಾಡೋದಾದ್ರೆ, ವಿರೋಧ ಪಕ್ಷದಲ್ಲಿ ಹಲವಾರು ಜನ ನಾಯಕರು ಹೇಳ್ತಿದ್ದಾರೆ ಇದು ಲೋಕಸಭಾ ಗಿಮಿಕ್ಸು ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಈಗ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನಾವಿರೋದು ಹಿಂದೂ ದೇಶದಲ್ಲಿ. ಇಲ್ಲಿ ನೀವು ರಾಜಕೀಯನ ಬೆಳೆಸಬೇಡಿ. ನಾವು ಹಿಂದೂ ದೇಶದಲ್ಲಿದ್ದೀವಿ. ಹಿಂದೂದ ಒಂದು ಭಾವೈಕ್ಯತೆ ಅಲ್ಲಿ ಮೂಡ್ತಾ ಇದೆ. ತಾವು ಹಿಂದೂಗಳೇ ಇದ್ದೀರಾ. ಹಿಂದೂ ದೇಶದಲ್ಲಿರೋರು ಎಲ್ಲರೂ ಹಿಂದೂಗಳೇ. ಆದ್ದರಿಂದ ತಾವೆಲ್ಲರೂ ಬಂದು ಅದನ್ನು ನಿಂತು ನೀವು ಕೂಡ ಕೈ ಜೋಡಿಸಿ ಮಾಡಿದಿದ್ರೆ ಇವತ್ತು ನಮ್ಮ ದೇಶಕ್ಕೂ ಒಂದು ಹೆಮ್ಮೆ ವಿಚಾರ ಅನಿಸ್ತಾ ಇತ್ತು. ರಾಜಕೀಯ ಬೆರೆಸ್ತಾ ಇರೋದೇ ದೊಡ್ಡ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಕ್ವಶನ್ ಸರ್, ರಾಮ ಭಕ್ತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಪ್ರತಿದಿನ ನೀವು ರಾಮ ಭಕ್ತರಾಗಿದ್ರೋದ್ರಿಂದ ನೀವು ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನು ಬಯಸಿ, ಬೇರೆಯವರಿಗೆ ಸಹಾಯ ಮಾಡಿ ನಮ್ಮ ಬದುಕು ಹಸನಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈ ದಿನದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈ ದಿನ ಇಡೀ ಜಗತ್ತೇ ಸಂಭ್ರಮ ಪಡ್ತಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ ಶ್ರೀರಾಮಚಂದ್ರ ಕೇವಲ ಭಾರತಕ್ಕೆ ಅಥವಾ ಇನ್ನೂ ಯಾವುದೋ ಒಂದು ದೇಶಕ್ಕೆ ಸೀಮಿತವಾದಂಥ ವ್ಯಕ್ತಿತ್ವ ಅಲ್ಲ. ಇಡೀ ಪ್ರಪಂಚದ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಆರಾಧನೆ ಮಾಡ್ತಕ್ಕಂಥದ್ದು ಮತ್ತು ಅವರ ಆದರ್ಶ ಮತ್ತು ತತ್ವಗಳನ್ನು
ಜೀವನದಲ್ಲಿ ಅಳವಡಿಸ್ಕೊಂಡು ಅಂತ ಹೇಳಿದ್ರೆ ಇಡೀ ಶಾಂತಿ. ಯಾಕಂದರೆ ವಾಕ್ಯ ಪರಿಪಾಲನೆಗೋಸ್ಕರ ಶ್ರೀರಾಮಚಂದ್ರ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿ ಯಶಸ್ವಿಯಾಗಿ ಬಂದದ್ದು ಚೆನ್ನಾಗಿ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಅಧಿಕಾರದ ಆಸೆ ಇಲ್ಲ, ಕೇವಲ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಇದು ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ವಿಚಾರ. ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ತುಂಬ ಶತಮಾನಗಳಿಂದ ಕನಸು ಹೊತ್ಕೊಂಡಿದ್ರು ಹಲವಾರು ಹಿಂದೂಗಳು, ಇದು ಆಗಬೇಕು, ದೇವಾಲಯ ಆಗಬೇಕು ಅನ್ನುವಂಥದ್ದು. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಇದು ಸುಮಾರು 3 ದಶಕಗಳ ಕನಸು ಇದು. ಇವತ್ತು ನನಸಾಗಿರ್ತಕ್ಕಂಥದ್ದು ಖುಷಿ ವಿಚಾರ. ಸತ್ಯಕ್ಕೆ ಜಯ ಸಿಕ್ಕಿದೆ. ಸರಿ ಸರ್, ಇನ್ನೊಂದು ವಿಚಾರ ಮಾತನಾಡೋಕೆ ಬರೋದಾದರೆ, ನೀವು ಯಾವಾಗ ರಾಮ ಮಂದಿರಕ್ಕೆ ಹೋಗ್ತೀರಾ? ಖಂಡಿತ ಇವತ್ತು ತುಂಬ ರಶ್ ಇರುತ್ತೆ. ಖಂಡಿತ ನಾವು ಕೂಡ ಎಲ್ಲ ಒಂದು ಜನಸಂಖ್ಯೆ ಅಲ್ಲಿ ಭೇಟಿ ಕೊಡ್ತಕ್ಕಂಥವ್ರ ಸಂಖ್ಯೆ ಕಮ್ಮಿ ಆದಾಗ ನಾವೆಲ್ಲ ನಮ್ಮ ಸ್ನೇಹಿತರನ್ನು ನಾವು ಈಗಾಗಲೇ ಮಾತಾಡ್ಕೊಂಡಿದ್ದೀವಿ. ನಮ್ಮ ತಂಡ ಖಂಡಿತ ನಾವು ಭೇಟಿ ಶೀಘ್ರದಲ್ಲೇ ಹೋಗಿ ನಾವು ಶ್ರೀರಾಮ ಮಂದಿರದಲ್ಲಿ ರಾಮನ ದರ್ಶನವನ್ನು ಮಾಡಲಿಕ್ಕಿದ್ದೇವೆ. ಕರ್ನಾಟಕದವರು ಶಿಲ್ಪಿಯಾಗಿದ್ದಾರೆ, ಅವ್ರ ಬಗ್ಗೆ, ಮೈಸೂರಿನವರು ಅದರಲ್ಲೂ, ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಟ್ಟು 3 ವಿಗ್ರಹಗಳನ್ನು ಅಲ್ಲಿ ತಗೊಂಡು ಹೋಗಿದ್ದರು. ಕರ್ನಾಟಕದ ಶಿಲ್ಪಿ ಕೆತ್ತಿರ್ತಕ್ಕಂಥದ್ದು ಆ ಶ್ರೀರಾಮನ ವ್ಯಕ್ತಿತ್ವಕ್ಕೆ, ಆದರ್ಶ ಗುಣಕ್ಕೆ ಯಾವ ರೀತಿಯ ಒಂದು ಪ್ರತಿಬಿಂಬ ಮತ್ತು ಆ ಮುಖದಲ್ಲಿ ಆ ಒಂದು ಕಳೆ ತುಂಬತಕ್ಕಂಥ ರೀತಿ ಎಲ್ಲ ರೀತಿಯಲ್ಲೂ ವಿಗ್ರಹವನ್ನು ಮೇಲಿಂದ ಕೆಳಗಡೆ ನೋಡಿದಾಗ ಪ್ರತಿಯೊಂದು ಭಾಗಕ್ಕೂ ಕೂಡ ಜೀವ ತುಂಬಿ ಶ್ರೀರಾಮಚಂದ್ರ ಎದ್ದು ಬರೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಅದು ಅವರ ಶಿಲ್ಪಿಯ ಒಂದು ಚಾತುರ್ಯ. ಹಾಗಾಗಿ ಅದು ಆಯ್ಕೆಯಾಗಿರ್ತಕ್ಕಂಥದ್ದು ನಮಗೆ ತುಂಬ ಖುಷಿ ವಿಚಾರ. ಮೊದಲು ಅಯೋಧ್ಯೆ ಅಂತಂದರೆ ಯಾರಿಗೂ ಗೊತ್ತಿರಲಿಲ್ಲ, ಅದೊಂದು ಚಿಕ್ಕ ಊರಾಗಿತ್ತು. ಈಗ ಹಲವಾರು ಕಾರಣಕ್ಕೋಸ್ಕರ, ಅಂದರೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಈ ಕಾರಣಕ್ಕೋಸ್ಕರ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಆ ಊರು. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ವಿಚಾರ. ಪ್ರವಾಸೋದ್ಯಮದಲ್ಲಿ ನಂಬರ್ 1 ಆಗೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಇದು ಜಾತ್ಯತೀತ ರಾಷ್ಟ್ರ ಆಗಿದ್ದರೂ ಕೂಡ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಇದ್ದರೂ ಕೂಡ ಶ್ರೀರಾಮನ ಆದರ್ಶ ತತ್ವಗಳು ಮನುಷ್ಯ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅನ್ವಯಿಸ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಜಾತಿ ಧರ್ಮದವರು ಮುಂದಿನ ದಿನಗಳಲ್ಲಿ ಅಲ್ಲಿ ಭೇಟಿ ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಯಾರೂ ಕೂಡ ವಿರೋಧ ಮಾಡಿಲ್ಲ. ರಾಜಕೀಯ ಲಾಭಕ್ಕೋಸ್ಕರ ಕೆಲವು ರಾಜಕೀಯದವರು ಮಾತಾಡೋದು ಬಿಟ್ಟರೆ ಯಾವುದೇ ಜಾತಿ ಧರ್ಮದವರು ಶ್ರೀರಾಮನ ಮಂದಿರ ನಿರ್ಮಾಣದ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥದ್ದು ನಾನು ಎಲ್ಲೂ ನೋಡಿಲ್ಲ. ರಾಜಕೀಯ ವಿಚಾರಗಳಿಗೆ ವಿರೋಧ ಬಂದಿದೆ ಬಿಟ್ಟರೆ ಯಾರೂ ಕೂಡ ಬೇರೆ ಧರ್ಮದವರು ಅಲ್ಲಿ ಜಾತಿಯವರು ಶ್ರೀರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಸರಿ ಸರ್, ಇನ್ನೊಂದು ವಿಚಾರ ಮಾತನಾಡೋದಾದರೆ, ಈ ರಾಮ ಮಂದಿರ ಉದ್ಘಾಟನೆ ಏನಿದೆ ಅದು ಲೋಕಸಭಾ ಗಿಮಿಕ್ಸು ಅಂತ ಹಲವಾರು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಹೌದು ಅಂತ ಅನಿಸುತ್ತೆ ನಿಮಗೆ? ಖಂಡಿತ ಇಲ್ಲ ಮೇಡಮ್, ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ. 3 ದಶಕಗಳ ಕಾಲ ಇದು ಪ್ರಯತ್ನದಲ್ಲೇ ಇದ್ದರು. ಈ ಸಂದರ್ಭದಲ್ಲಿ ಅದು ಒದಗಿ ಬಂದಿದೆ, ಈ ಸಂದರ್ಭದಲ್ಲಿ ಅದು ನಿರ್ಮಾಣ ಆಗಿದೆ. ಹಾಗಾಗಿ ರಾಜಕೀಯ ತಳಕು ಹಾಕ್ಕೊಂಡು ಬೇರೆ ಪಕ್ಷದವರು ರಾಜಕೀಯ ಲಾಭಕ್ಕೆ ಅಂತಂದೇಳಿ ಇದು ಸಹಜ. ಏನೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದರು, ಏನೇ ಒಂದು ಒಳ್ಳೆಯ ಕಾರ್ಯ ಮಾಡಿದ್ರು ವಿರೋಧ ಪಕ್ಷದವರು ಅದರ ವಿರುದ್ಧ ಮಾತಾಡ್ತಾರೆ, ರಾಜಕೀಯ ಗಿಮಿಕ್ಸ್ ಅಂತಾರೆ. ಇದರಲ್ಲಿ ಯಾವುದೇ ಇದಿಲ್ಲ. ಇದನ್ನು ಮೊನ್ನೆ ಇದಕ್ಕಿಂತ 3 ವರ್ಷದಲ್ಲಿ ಆಗಿರೋದಲ್ಲ. ಇದು 3 ದಶಕಗಳಿಂದಲೂ ಕೂಡ ಸತತವಾಗಿ ಪ್ರಯತ್ನ ಮಾಡಿದರು. ಕಾಕತಾಳಿ ಅನ್ನೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಅದು ನಿರ್ಮಾಣ ಆಗಿ ಇಡೀ ಜಗತ್ತಿಗೆ ಸಮರ್ಪಣೆ ಆಗ್ತಾ ಇದೆ. ಅಷ್ಟು ಬಿಟ್ಟರೆ ಇದರಲ್ಲಿ ಅದು ರಾಜಕೀಯ ಗಿಮಿಕ್ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸರಿ ಸರ್, ಕೊನೆ ಪ್ರಶ್ನೆ, ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ. ಈಗ ರಾಮ ಭಕ್ತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ರಾಮ ಭಕ್ತರಿಗೆ ಶ್ರೀರಾಮಚಂದ್ರ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸಿರ್ತಕ್ಕಂಥದ್ದು. ಶ್ರೀರಾಮಚಂದ್ರರ ಆದರ್ಶ ತತ್ವ ಸಿದ್ಧಾಂತಗಳು ಜೊತೆಗೆ ಏಕಪತ್ನಿ ರಥಸ್ಥ ಅಂತಂದೇಳಿ ನಮ್ಮ ರಾಮಾಯಣದಲ್ಲಿ ನಾವು ಹೇಳಿಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲ ಪುರುಷರಿಗೂ ರಾಮ ಮಾದರಿಯಾಗಲಿ, ಅವರ ಆದರ್ಶದ ತತ್ವ ಸಿದ್ಧಾಂತಗಳು ಇಡೀ ಜಗತ್ತಿಗೆ ಪ್ರಚಾರ ಆಗಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.